ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ರಾಜ್ಕುಮಾರ ಹೆಬ್ಬುಲಿ ದಾಖಲೆಯನ್ನು ಮುರಿದಿಲ್ಲ. ಯಾಕೆ ಅಂತ ಹೇಳ್ತೀರಾ? ಇದನ್ನು ನಾವು ಹೇಳ್ತಾ ಇಲ್ಲ, ಪುನೀತ್ ರಾಜ್ಕುಮಾರೇ ಸ್ವತಃ ತಮ್ಮ ಟ್ವಿಟರ್ ಅಕೌಂಟ್ನಿಂದ ಕನ್ಫರ್ಮ್ ಮಾಡಿದ್ದಾರೆ. ಈಗ ಈ ಪಿಕ್ನಲ್ಲಿ ನೋಡ್ಬೋದು ನೀವು, ಮೊದಲ ದಿನದ ಕಲೆಕ್ಷನ್ 6.5 crore ಅಂತ ಹಾಕಿದ್ದಾರೆ. ಆದರೆ ಹೆಬ್ಬುಲಿಯ ಕಲೆಕ್ಷನ್ 8.5 crore ಆಗಿತ್ತು. ಸೊ ಕನ್ನಡದಲ್ಲಿ ಹೇಳ್ಬೇಕಂದ್ರೆ 6.5 ಕೋಟಿ ರಾಜ್ಕುಮಾರ, ಹೆಬ್ಬುಲಿ 8.5 ಕೋಟಿ. ಸೊ ರಾಜ್ಕುಮಾರ ಹೆಬ್ಬುಲಿ ದಾಖಲೆಯನ್ನು ಮುರಿದಿಲ್ಲ. ಆದರೆ ಕೆಲವರು ಇದನ್ನು ಫೇಕ್ ಅಕೌಂಟ್, ಸುದೀಪ್ ಅವರ ಫೇಕ್ ಅಕೌಂಟನ್ನು ಮಾಡಿ ಅದರಿಂದ ಫೇಕ್ ಕಲೆಕ್ಷನನ್ನು ಬಿಡ್ತಾ ಇದ್ದಾರೆ. ಈಗ ಬರ್ತಾ ಇರೋ ಪಿಕ್ನಲ್ಲಿ ನೋಡ್ಬೋದು ನೀವು, ಕಿಚ್ಚ ಸುದೀಪ್ ಅವರು ಬಾಹುಬಲಿ ಹೆಬ್ಬುಲಿ ದಾಖಲೆಯನ್ನು ರಾಜ್ಕುಮಾರ ಮುರಿದು ಮುನ್ನುಗ್ಗುತ್ತಿದೆ ಎಂದು ಹಾಕಿದ್ದಾರೆ. ಆದರೆ ಅದು ಫೇಕ್. ನೀವು ಪಬ್ಲಿಕ್ ಟಿವಿ ಮತ್ತು ಸುವರ್ಣ ಟಿವಿಯಲ್ಲಿ ನೋಡ್ಬೋದು. ಇವತ್ತು ಸುದೀಪ್ ಅವರು ಅದರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಹೆಬ್ಬುಲಿ ದಾಖಲೆಯನ್ನು ಮುರಿಯೋಕ್ಕಾಗಲಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ. ಅದೇನೆಂದರೆ ಕಡಿಮೆ ಥಿಯೇಟರ್ಗಳಲ್ಲಿ ಅದು ರಿಲೀಸ್ ಆಗಿದ್ದು, ಹಾಗೆ ಕಟ್ಟರಾಮಾಯುಡು ತೆಲುಗು ಚಿತ್ರದ ಎದುರು ಬಂದಿದ್ದು. ಇದರಿಂದ ರಾಜ್ಕುಮಾರಕ್ಕೆ ದೊಡ್ಡ ಪೆಟ್ಟು ಕೂರ್ತಿದೆ. ಆದ್ದರಿಂದ ರಾಜ್ಕುಮಾರ ಚಿತ್ರ ಚೆನ್ನಾಗಿ ಹೋಗ್ತಾ ಇಲ್ಲ. ಆದರೂ ಮಿಶ್ರ ಪ್ರತಿಕ್ರಿಯೆಯಿಂದ ರಾಜ್ಕುಮಾರ ಚಿತ್ರ ಒಂದು ಲೆಕ್ಕಕ್ಕೆ ಕಲೆಕ್ಷನ್ ಮಾಡ್ತಾ ಇದೆ. ಆ ಕಲೆಕ್ಷನ್ ಎಷ್ಟು ಅಂತ ಚಿತ್ರತಂಡದವರು ಇನ್ನೂ ಬಿಟ್ಟುಕೊಟ್ಟಿಲ್ಲ. ಆದರೆ ಹೆಬ್ಬುಲಿಯ ಚಿತ್ರತಂಡದವರು ಹೆಬ್ಬುಲಿ ಕಲೆಕ್ಷನನ್ನು ಬಿಟ್ಟುಕೊಟ್ಟಿದ್ದಾರೆ. ಅದರ ಕಲೆಕ್ಷನ್ ಏನಂದರೆ 7 ದಿನದಲ್ಲಿ 32 ಕೋಟಿ ಗಳಿಸಿದೆ. ಹಾಗೆ 18 ದಿನಕ್ಕೆ 50 ಕೋಟಿ ಗಳಿಸಿದೆ. ಅದನ್ನು ಸುದೀಪ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ಹೆಬ್ಬುಲಿ ಆಲ್ ಟೈಮ್ ರೆಕಾರ್ಡ್ ಇಂಡಸ್ಟ್ರಿ ಹಿಟ್ ಆಗಿದೆ. ರಾಜ್ಕುಮಾರನು ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಆಗಲಿ ಅಂತ ಆಶಿಸೋಣ. ಸೊ ಹೆಬ್ಬುಲಿ ಚಿತ್ರದ ದಾಖಲೆಯನ್ನು ಅದು 10 ದಿನದಲ್ಲಿ ಮುರಿದೇ ಇದ್ದರೂ ಲಾಂಗ್ ರನ್ನಿಂದ ಮುರಿಲಿ ಅಂತ ಆಶಿಸೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಅವರ್ ಚಾನಲ್.